ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಉಡುಪಿಯ ಮಾಲ್ತಿ ದ್ವೀಪದಲ್ಲಿ ನಡೆಯುವಂತಹ ಪೂಜೆ. ಮಾಲ್ತಿ ದ್ವೀಪ ಉಡುಪಿ ಕಡಲ ಕಿನಾರೆಯ ಅರಬ್ಬಿ ಸಮುದ್ರದ ಮಧ್ಯದಲ್ಲಿರುವ ಚಿಕ್ಕದಾದ ಸುಂದರವಾದಂತಹ ಒಂದು ದ್ವೀಪ. ಸುಮಾರು ವರ್ಷದ ಹಿಂದೆ ಕೊಡವೂರು ಶಂಕರನಾರಾಯಣ ದೇವಸ್ಥಾನದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ದೇವಸ್ಥಾನದಲ್ಲಿರುವ ದುರ್ಗಾ ಶಕ್ತಿಗೂ ಹಾಗೂ ಕನ್ನರಪಾಡಿ ದೇವಸ್ಥಾನದಲ್ಲಿರುವಂತಹ ದುರ್ಗಾ ಶಕ್ತಿಗೂ ಮೂಲ ಸ್ಥಾನವಾದಂಥದ್ದು ಈ ಮಾಲ್ತಿ ದ್ವೀಪ. ಈ ಮಾಲ್ತಿ ದ್ವೀಪದಲ್ಲಿ ದೇವಿ ಶಕ್ತಿ ಮತ್ತು ನಾಗನ ಶಕ್ತಿಯ ಸಾನ್ನಿಧ್ಯವಿದೆಯಂತೆ. ಹಾಗಾಗಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ತೋರಿ ಬಂದಂತೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ, ಮುಖ್ಯವಾಗಿ ಮೊಗವೀರ ಸಮಾಜ ಬಾಂಧವರ ಜೊತೆಗೆ ಸೇರಿ ಈ ಮಾಲ್ತಿ ದ್ವೀಪಕ್ಕೆ ಹೋಗಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ಮೊದಲಿಗೆ ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಶಂಕರನಾರಾಯಣ ದೇವರಿಗೆ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ ಗ್ರಾಮಸ್ಥರೆಲ್ಲ ಒಂದಾಗಿ ಬೋಟಿನಲ್ಲಿ ಆ ದ್ವೀಪಕ್ಕೆ ಹೋಗ್ತಾರೆ. ಆ ದ್ವೀಪದಲ್ಲಿ ದೇವಿ ಶಕ್ತಿ ಹಾಗೂ ನಾಗನ ಶಕ್ತಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ದೇವರ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇದು ಮಾಲ್ತಿ ದ್ವೀಪದಲ್ಲಿ ಮಕರ ಸಂಕ್ರಾಂತಿಗೆ ನಡೆಯುವಂತಹ ವಿಶೇಷವಾದ ಪೂಜೆ.